स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ದಿನಾಂಕ 2/7/2024 ಕೋಲಾರದ ಬಳತಿ ಜಾಕಿಯಲ್ ಹತ್ತಿರ ಏನು 5 ಜನ ಪೊಲೀಸರ ಅಟ್ಟಹಾಸಕ್ಕೆ, ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರು ದಾಳಿ ಮಾಡಿದಾಗ ಏನು ತಮ್ಮ ಪ್ರಾಣ ಲೆಕ್ಕಿಸದೆ ಪೊಲೀಸರ ಭಯಕ್ಕೆ ಅಂಜಿ ನದಿಯಲ್ಲಿ ಮುಳುಗಿ ಏನು ತೀರ್ಕೊಂಡ್ರು 5 ಜನ. ಆ ಒಂದು ವಿಷಯನ ಇಟ್ಕೊಂಡು ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯು ಹಾಗೂ ನನ್ನ ಜೊತೆ ಈ ಹೋರಾಟದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದಂಥ ವೈಸಿ ಮಯೂರವರು ಹಾಗೂ ಅಹಿಂದ್ ಮುಖಂಡರಾದಂಥ ಶಿವಾಜಿ ಮೆಟಗಾರ್ ಅವರು ನಾವೆಲ್ಲ ಸೇರಿಕೊಂಡು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಪಾದಯಾತ್ರೆಯು ಕೋಲಾರದಿಂದ ವಿಜಯಪುರ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ. ನಮ್ಮ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಏನು 5 ಜನ ಮೃತಪಟ್ಟರು, ಆ 5 ಜನರ ಮೃತಪಟ್ಟಿದ್ದನ್ನು ಅವರ ಸಾವು ಅದು ಆಕಸ್ಮಿಕ ಅಲ್ಲ, ಅದೊಂದು ಕೊಲೆ. ಆ ಕೊಲೆ ಮಾಡಿದಂತ ಅಂದ್ರೆ ಕೊಲೆಗೆ ಪ್ರೇರಣೆ ಕೊಟ್ಟಂತ ಏನು ಅಧಿಕಾರಿಗಳಿದ್ರು ಅವ್ರಿಗೆ ಕೇವಲ ಸಸ್ಪೆಂಡ್ ಮಾಡಿದ್ರು, ಅವ್ರ ಮೇಲೆ ಯಾವುದು ಕ್ರಿಮಿನಲ್ ಕೇಸ್ ಆಗಲಿಲ್ಲ. ಅದಕ್ಕಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಅದರ ಜೊತೆಯಲ್ಲಿ ಅಲ್ಲಿ ಜೀವ ಕಳೆದುಕೊಂಡಂಥವರಲ್ಲಿ ಕೆಲವೊಬ್ರು ಮೀನುಗಾರರಿದ್ರು. ಆ ಮೀನುಗಾರರು ಪ್ರತಿನಿತ್ಯ ಕೆಲಸ ಮಾಡಿಕೊಂಡು ಬಂದು ತಮ್ಮ ಹೆಂಡರು ಮಕ್ಕಳಿಗೆ, ಅವರ ತಂದೆ ತಾಯಿಗೆ ಸಲ್ಲುವಂತ ಕೆಲಸ ಮಾಡ್ತಿದ್ರು. ಇವತ್ತು ಅವರೇ ತೀರು ಹೋದ ನಂತರ ಆ ಮನೆಗೆ ಇವತ್ತು ಕರಾಳ ಛಾಯೆ ಆವರಿಸಿದೆ. ಆದ ಕಾರಣ ಅವರಿಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಆ ಪ್ರತಿ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡಬೇಕು. ಅವರಿಗೆ ಆರ್ಥಿಕ ಮತ್ತು ಶಿಕ್ಷಣದ ಭದ್ರತೆಯನ್ನು ಕೊಟ್ಟು ಆ ಮಕ್ಕಳಿಗೆ ಸರ್ಕಾರದಿಂದ ಒಳ್ಳೆ CBSE ಸ್ಕೂಲ್ನಲ್ಲಿ ಓದಿಸುವಂತ ಕೆಲಸ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಒತ್ತಾಯನಿಟ್ಕೊಂಡು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯು ಇವತ್ತು ಸರ್ಕಾರ ಗಮನ ಸೆಳೆಯುವಂತ ಕೆಲಸ ಮಾಡ್ತಾ ಇದೆ. ಇವತ್ತು 2ನೇ ದಿನ ಆದ್ರೂ ಕೂಡ ನಮಗೆ ಒಂದು ದೊಡ್ಡ ದುರಂತಪ್ಪ ಅಂತಂದ್ರೆ, ಬಿಜಾಪುರ ಜಿಲ್ಲಾ ಆಡಳಿತ ದಪ್ಪ ಚರ್ಮದಾಗಿಬಿಟ್ಟದ, ಎಮ್ಮಿ ತೊಗಲಿಂದಾಗ್ಯದ. ಯಾಕಂದ್ರೆ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಇಷ್ಟೆಲ್ಲ ಪಾದಯಾತ್ರೆಯಲ್ಲಿ ಕೋಲಾರದಿಂದ 2 ದಿನ ಆಯ್ತು ಹೊರಟರು ಕೂಡ ಜಿಲ್ಲಾ ಆಡಳಿತವು ಕಿಂಚಿತ್ತು ಬಂದು ನಿಮ್ಮ ಬೇಡಿಕೆ ಏನು, ನೀವು ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ, ನೀವು ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಈ ನಿಮಗೆ ಏನಾದ್ರೂ ಕಷ್ಟ ಇದೆಯಾ ಅಂತೇಳಿ ಒಂದ್ ಸ್ವಲ್ಪ ಕೂಡ ಅವರು ಬಂದು ಕೇಳಿದ ಕಾರಣ ಇದು ಒಂದು ರೀತಿ ಶಿಷ್ಟಾಚಾರ, ಸರ್ಕಾರ ಏನು ಆಡಳಿತದ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ. ಅದಕ್ಕಾಗಿ ಇವತ್ತು ನೇರವಾಗಿ ನಾವು ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಆರೋಪ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ರಾಜ್ಯದಲ್ಲಿ 5 ಮುಖ್ಯಮಂತ್ರಿ, 5 ಸರ್ಕಾರ ಅಂತೇಳಿ ಕೇವಲ ಹೆಸರಿಗೆ ಆಗಬಾರ್ದು. ಇಲ್ಲಿ ನಿಜವಾಗ್ಲೂ ಕೂಡ 5 ಆಡಳಿತ ಇತ್ತಪ್ಪ ಅಂತಂದ್ರೆ ಇಲ್ಲಿರುವಂತ ಹಿಂದುಳಿದವರಿಗೆ, ಮುಸಲ್ಮಾನರಿಗೆ, ದಲಿತರಿಗೆ ನಿಜವಾಗಿ ರಕ್ಷಣೆ ಮತ್ತು ನ್ಯಾಯ ಸಿಗಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ. ಇವತ್ತು ತೀರ್ಕೊಂಡ್ರ 5 ಜನರಲ್ಲಿ ಹಿಂದುಳಿದ ವರ್ಗದವರು, ಆನಂತರ ಮುಸಲ್ಮಾನರು ಜೀವ ಕಳೆದುಕೊಂಡ್ರು. ಆದ್ರೆ ಅವರಿಗೆ ಕೇವಲ ಕಾಟಾಚಾರಕ್ಕಾಗಿ ಸನ್ಮಾನ್ಯ ಸಚಿವರು ಅವರಿಗೆ ವೈಯಕ್ತಿಕವಾಗಿ ತಮ್ಮ ವೈಯಕ್ತಿಕವಾಗಿ ತಮ್ಮ ಜೇಬಿನಿಂದ 3 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳ್ಕೊಳ್ಳುವಂತ ಕೆಲಸ ಮಾಡಿದ್ರು. ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯು 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡ್ತು. ಆದ್ರೆ ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ,
ಪೊಲೀಸ್ ಇಲಾಖೆ ಯಾಕೆ 1 ಲಕ್ಷ ರೂಪಾಯಿ ಕೊಟ್ಟರು, ಏನ್ ಕಾರಣ ಪೊಲೀಸ್ ಇಲಾಖೆ 1 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಅಂತೇಳಿ ಇವತ್ತು ನಮಗೆ ಆ ಪ್ರಶ್ನೆ ಕಾಡ್ತಾ ಇದೆ. ಅಂದ್ರೆ ಏನಾದ್ರೂ ನಿಮ್ಮಲ್ಲಿ ಕುಚ್ ದಾಲ್ ಮೇ ಕಾಲ ಹೈ ಅಂತ ಅನಿಸ್ಲಾಕತ್ತೆ ನಮಗ. ಅದಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ದೂರ ಮಾಡಬೇಕು. ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡವರಿಗೆ ಅಂದ್ರೆ ನಾವು ಸಾವಿಗೆ ಕಾರಣ ಆದಂತವ್ರಿಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅಂದ್ರೆ ಏನು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಬೇಕು. ಇವರಿಗೆ ಪರಿಹಾರ ಕೊಡ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಸೇರಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಈ ಪಾದಯಾತ್ರೆ ಇಷ್ಟಕ್ಕೆ ಮುಗಿಯಂಗಿಲ್ಲ, ಈ ಹೋರಾಟ ಇಷ್ಟಕ್ಕೆ ಮುಗಿಯಂಗಿಲ್ಲ. ಸರ್ಕಾರ ನಮ್ಮ ಏನು ಒಂದು ಅಳಲಿಗೆ ನಮ್ಮ ಸರ್ಕಾರ ಏನಾದ್ರೂ ನಮಗೆ ಕಿವಿಗೊಟ್ಟು ನಮ್ಮ ಪರಿಹಾರ ಮಾಡಿದ್ದೇ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿಗೆ ಮುಗಿತೈತಿ. ಇಲ್ಲಕಂದ್ರೆ ನಾವು ಬೆಂಗಳೂರವರೆಗೂ ಕೂಡ ಪಾದಯಾತ್ರೆ ಮುಂದಿನ ದಿನಗಳಲ್ಲಿ ಹಾಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ನದಿಯಲ್ಲಿ 5 ಮಂದಿ ಜೀವ ಕಳ್ಕೊಂಡ್ರು. ಆದರೆ ಅದಕ್ಕೆ ಡೈರೆಕ್ಟ್ ಆಗಿ ಹೊಣೆಗಾರ ಯಾರು ಅಂತೇಳಿ ತಾವು ಹೇಳ್ತೀವಿ? ಅದಕ್ಕೆ ಹೊಣೆಗಾರ ಪೊಲೀಸ್ ಡಿಪಾರ್ಟ್ಮೆಂಟ್. ಆನಂತರ ತಾವು ಈಗ 2 ದಿವಸ ಆಯ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಿ. ಸೆಕ್ಯೂರಿಟಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರು ಅವರು ಸೆಕ್ಯೂರಿಟಿ ಕೊಡಲಿ ಅಂತ ಅಲ್ಲಿವರೆಗೆ ಬೇರೆ ಬೇರೆ ಪೊಲೀಸ್ ಇಲಾಖೆ ಸ್ಟೇಷನ್ದವರು ಅಲ್ಲಿವರೆಗೆ ಅವರವ್ರ ಕರ್ತವ್ಯನ ನಿಭಾಯಿಸಿದ್ದಾರೆ. ಆದ್ರೆ ಈಗ ಇಲ್ಲಿ ಏನು ನಾವು ಜಿಮ್ನಾಳೆ ವ್ಯಾಪ್ತಿಗೆ ಬಂದ್ವಿ ಅಂದ್ರೆ ಇದು ಬಿಜಾಪುರ ಗ್ರಾಮೀಣ ಬರ್ಬೋದು ಮೋಸ್ಟ್ಲಿ. ಈ ಗ್ರಾಮೀಣ ಒಂದು ಪೊಲೀಸ್ ಇಲಾಖೆಯವರು ಯಾರು ಇನ್ನೂವರೆಗೂ ಬಂದಿಲ್ಲ. ಈಗ ಆರೋಗ್ಯ ಇಲಾಖೆಯವರು ತಮ್ಮ ಒಂದು ಕೋಲಾರದವರು ಲಿಮಿಟ್ಸ್ ಅವ್ರದ್ದು ಮಾಡಿದ್ದಾರೆ. ಈಗ ಮುಳವಾಡ ಲಿಮಿಟ್ಸ್ನವರು ಕೂಡ ಈಗ ನಮ್ಮ ಜೊತೆಯಲ್ಲಿ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ತಾವು ಗ್ರಾಮೀಣಕ್ಕೆ ಎಂಟ್ರಿ ಕೊಟ್ಟಿರಿ ಅಂತ ಹೇಳಿದ್ರೆ ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀರಲ್ಲ ತಾವು? ನಾವು SP ಅವರಿಗೆ ಮೊದಲೇ ನಾವು 5ನೇ ತಾರೀಕಿಗೆ SP ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ, DH ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ. ಆದ್ರೂ ಕೂಡ ಡಿಪಾರ್ಟ್ಮೆಂಟ್ ಯಾರು ಇಲ್ಲಿ ಆದ್ರೂ ಕೂಡ ಒಂದ್ ಸ್ವಲ್ಪ ಈಗ ಇಲ್ಲಿಂದ ಒಂದ್ ಸ್ವಲ್ಪ ವೈಫಲ್ಯ ಆಗಿದೆ ಅವರು. ನನ್ನ ಹೆಸರು ಡಾಕ್ಟರ್ ದಸ್ತಗೀರ್ ಮುಲ್ಲಾ, ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಕಳೆದ ಜುಲೈ 2ನೇ ತಾರೀಕಿನ ದಿನದಂದು ಕೋಲಾರ ನಗರದಲ್ಲಿ ನದಿಯ ತೆಪ್ಪದಲ್ಲಿ ಪೊಲೀಸರ ಭಯಕ್ಕೆ ನದಿಯ ತೆಪ್ಪದಲ್ಲಿ ಹೋಗಿ ನದಿಯ ತೆಪ್ಪ ಮುಳುಗಿ ಸಾವು ಆಗಿರ್ತಕ್ಕಂಥ 5 ಜನರನ್ನ ಸಾವಿಗೆ ಬೆಲೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಕೋಲಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಈ ಸಮಾಜಕ್ಕೆ ನನ್ನ ವಿಚಾರವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಉದಾಹರಣೆಗಾಗಿ ಯಾವನೋ ಒಬ್ಬ ವ್ಯಕ್ತಿಗೆ ಬೈದಿರ್ತಕ್ಕಂಥ ಮಾನಸಿಕ ಹಿಂಸೆಯಿಂದ ಒಬ್ಬ ಸುಸೈಡ್ ಮಾಡ್ಕೊಂಡು ಸತ್ತ ಅಂತಂದ್ರೆ ಅಲ್ಲಿ ಬೈದಿರ್ತಕ್ಕಂಥ ವ್ಯಕ್ತಿಯ ಮೇಲೆ 306 ಅಂತಕ್ಕಂಥದ್ದು ಸಾವಿಗೆ ಪ್ರಚೋದನೆ ನೀಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಅವ್ರ ಮೇಲೆ FIR ಆಗ್ತಕ್ಕಂಥದ್ದು ಈ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಇದೆ. ಆದ್ರೆ ಇಲ್ಲಿ ಯಾರೋ ಇಸ್ಪೇಟ್ ಆಡ್ತಾ ಇದ್ರು, ಇಸ್ಪೇಟ್ ಆಡೋರಿಗೆ ರೇಡ್ ಮಾಡ್ಲಿಕ್ಕೆ ಹೋದ್ರು. ರೇಡ್ ಮಾಡಿದವರು ಭಯಕ್ಕಾಗಿ ಓಡಿ ಹೋಗಿ ತೆಪ್ಪದಾಗ ಕೂತ್ರು, ತೆಪ್ಪ ಬಾರಾಗಿ ಮುಳುಗಿದ್ರು ಅಂತೇಳಿ ಅಂತಕ್ಕಂಥ ವಿಚಾರದಲ್ಲಿ ಇದೊಂದು ಸಹಜ ಸಾವು ಅಂತ ಹೇಳಿ ಬಿಂಬಿಸ್ತಕ್ಕಂಥದ್ದು ಅತ್ಯಂತ ಅಮಾನವೀಯ ಕೃತ್ಯ. ಸಹಜ ಸಾವು ಅಂತಕ್ಕಂಥ ವ್ಯಕ್ತಿಗಳಿಗೆ ನಾನು ಈ ವೇದಿಕೆ ಮೂಲಕ ಧಿಕ್ಕಾರವನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಸಹಜ ಸಾವಲ್ಲ, ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ರೂಪಿಸಿ ಮಾಡಿರ್ತಕ್ಕಂಥ ಸಾವು ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಹಾಗಾಗಿ ಪೊಲೀಸ್ನವರು ತಾವು ಅಂದದ್ದೇ ಕಾನೂನು, ತಾವು ಅಂದದ್ದೇ ಕೇಸು, ತಾವು ಅಂದದ್ದೇ ಕಲಮು ಅಂತಕ್ಕಂಥ ವಿಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅನ್ಲಿಕ್ಕೆ ಇದೊಂದು ಸಾಕ್ಷೀಕರಿಸ್ತಕ್ಕಂಥ ಉದಾಹರಣೆ ಆಗಿದೆ. ಹಾಗಾಗಿ ಈ ವೇದಿಕೆ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೆ 2 ತಿಂಗಳಾಯ್ತ್ರಿ ಏನಾಗಿತ್ತು ಇವರಿಗೆ, 2 ತಿಂಗಳಾಯ್ತ್ರಿ ಏನಾಗಿತ್ತು ಇವರಿಗೆ ಅಂತ ಅನ್ಬೋದು. 2 ತಿಂಗಳಾಗಿತ್ತು. ಅವರು ಕೂಡ ಯಜಮಾನರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಭಯದಲ್ಲಿದ್ರು, ಆತಂಕದಲ್ಲಿದ್ರು, ಒಂದು ಯಾವ ವಿಚಾರನೂ ದಿಕ್ಕನ್ನು ಕೂಡ ಕಾಣಲಾರದಂತ ಸ್ಥಿತಿಯಲ್ಲಿದ್ರು. ಅವರೆಲ್ಲರೂ ಕೂಡಿ ನಮ್ಮ ಹತ್ರ ಬಂದು ಅರಳು ತೋಡ್ಕೊಂಡಾಗ ನಮಗೆ ಕಂಡಿರ್ತಕ್ಕಂಥ ದಾರಿ ಇದಕ್ಕೊಂದು ಹೋರಾಟ ರೂಪಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತೇಳಿ. ಹಾಗಾಗಿ ನಾವು ಹೋರಾಟದ ಮೂಲಕ ಏನು ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು, ಅವರ ಕುಟುಂಬದಲ್ಲಿ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು, ಜೊತೆಗೆ ಆ ಒಂದು ಕೃತ್ಯಕ್ಕೆ ಕಾರಣರಾಗಿರ್ತಕ್ಕಂಥ ಪೊಲೀಸರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಾಜಘಾತುಕ ಶಕ್ತಿಗಳು ಇವತ್ತು ಇಸ್ಪೇಟ್ ಅಡ್ಡ ಆಗಿರಬಹುದು, ಮಟಗ ಆಗಿರಬಹುದು, ಇತರೆ ಎಲ್ಲ ಸಮಾಜಘಾತುಕ ಶಕ್ತಿಗಳು ನಡಿಲಾರ್ದಂಗ ತಡೆ ಹಿಡಿತಕ್ಕಂಥ ವ್ಯವಸ್ಥೆ ಈ ಒಂದು ಜಿಲ್ಲಾಡಳಿತ ಕೈಗೊಳ್ಳಬೇಕು ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ, ಸಹಕಾರ ಮತ್ತು ಅನೇಕ ಜನ ನಮಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಅದ್ರ ಜೊತೆಗೆ
ಬಿಜಾಪುರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಆಡಳಿತದಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದೆ ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಇಲ್ಲಿ ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಳು, ವಿಶೇಷವಾಗಿ 4 ರಿಂದ 8 ವರ್ಷ, 5 ವರ್ಷ, 10 ವರ್ಷ, 15 ವರ್ಷದ ಮಕ್ಕಳು, ಇವತ್ತು ಹೆಣ್ಮಕ್ಳು, ಇವತ್ತು ಮುದುಕಿಯರು, ಮುದುಕರು, ವಯೋವೃದ್ಧರು, ಇವತ್ತು ಗರ್ಭಿಣಿ ಸ್ತ್ರೀಯರು ಈ ಒಂದು ಸ್ವಾಭಿಮಾನದಿಂದ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಾಗ ಇವರು ಯಾಕಾರು ಮಾಡ್ತಾ ಇದ್ದಾರೆ ಅಂತೇಳಿ ಕಿಂಚಿತ್ತೂ ಕೂಡ ಸಹಜವಾಗಿ ಕೇರಳದ ಇರತಕ್ಕಂಥ ಜಿಲ್ಲಾಡಳಿತಕ್ಕೆ ವೇದಿಕೆ ಮೂಲಕ ನಾನು ಧಿಕ್ಕಾರವನ್ನ ಹಾಕಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ಈ ನಾಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಬೆಂಗಳೂರು ತನೂ ಕೂಡ ವಿಧಾನಸೌಧ ಮುತ್ತಿಗೆನೂ ಕೂಡ ನಾವು ಹಾಕ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಾನು ಮಾತಾಡ್ತಕ್ಕಂಥದ್ದು ವೈಶಿ ಮಯೂರ್ ಅಂತೇಳಿ DSF ಜಿಲ್ಲಾ ಸಂಚಾಲಕರು ಬಿಜಾಪುರ. ಯಾವ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳದಲ್ಲಿ ಏನು ಕೋಡ್ತಿ ಕೋಲಾರದಲ್ಲಿ ಜುಲೈ 2ನೇ ತಾರೀಕಿಗೆ ಇಸ್ಪೇಟ್ ಆಡ್ತಾರ ಅಂತಕ್ಕಂಥ ವಿಚಾರ ಇಟ್ಕೊಂಡು ಯಾವ 5 ಜನರಿಗೆ ಪೊಲೀಸರು ಬೆನ್ನು ಹತ್ತಿರ್ತಾರ. ಆ ಪೊಲೀಸರ ಬೆನ್ನು ಹತ್ತಿದ ಭಯಕ್ಕಾಗಿ ಆ 5 ಜನ ಏನು ಆ ಕೊಡ್ತಿ ಕೋಲಾರ ಜಾಕ್ವೆಲ್ ಹತ್ರ ಏನು ಓಡಿ ಹೋಗಿ ತೆಪ್ಪದಲ್ಲಿ ಕುಳಿತು ತೆಪ್ಪ ಪಲ್ಟಿಯಾಗಿ ಅವರು ಪ್ರಾಣ ಬಿಡ್ತಾರೆ. ಇದಕ್ಕೆಲ್ಲ ನೇರ ಹೊಣೆ ಅವ್ರಿಗೆ ಬೆನ್ನು ಹಂತದಂಥ ಪೊಲೀಸರೇ. ಯಾಕಂದ್ರೆ ಇವ್ರು ಯಾರು ಭಯೋತ್ಪಾದಕರು ಇದ್ದಿದ್ದಿಲ್ಲ. ಅವರೆಲ್ಲಿ ಹೋಗ್ತಿದ್ರು? ಅವರು ಕೊಡ್ತಿ ಕೋಲಾರದವರೆಲ್ಲ ನಾಳೆಗೆ ಸಿಗ್ತಿದ್ರು, ಇಲ್ಲ ಸಂಜೆಗೆ ಸಿಗ್ತಿದ್ರು. ವೇಟ್ ಮಾಡಿ ಹಿಡಿಬೋದಾಗಿತ್ತು ಅವ್ರಿಗೆ. ಏನು ಅಂತ ಅರ್ಜೆಂಟ್ ಇವ್ರಿಗೆ ಹಿಡಿಯುವಂಥದ್ದೇನು? ಇಸ್ಪೇಟ್ ಆಡ್ದವ್ರಿಗೆ ಇವರು ಭಯೋತ್ಪಾದಕರಿಗೆ ಹಿಡಿಯಲ್ಲ, ಕೊಲೆ ಮಾಡಿದವ್ರಿಗೆ ಹಿಡಿಯಲ್ಲ, ಕಳ್ಳತನ ಮಾಡಿದವ್ರಿಗೆ ಹಿಡಿಯಲ್ಲ. ಇಸ್ಪೇಟ್ ಆಡಿದ್ರೆ ಇಂಥಲ್ಲಿ ಒಂದು ಮೆಸೇಜ್ ಬರ್ತಂದ್ರೆ ಓಡ್ ಹೋಗ್ತಾರೆ. ಯಾಕಂದ್ರೆ ಆ ಜಾಗದ ಮೇಲೆ ಒಂದು ಸುರಾಕ್ ಸಿಗ್ತಾವ, ಅವು ಕಿಸಕ್ಕೆ ಹಾಕೊಳ್ಳೋದು, ಮತ್ತು ಅವ್ರಿಗೆ ಒಂದು ತಲೆ ಮೇಲೆ ಕೇಸ್ ಹಾಕಿ ಮತ್ತು ಅವ್ರಿಗೆ ಬಿಡುಗಡೆ ಮಾಡಾಗ 5,000 ರೂಪಾಯಿ ತೊಗೊಂಡ್ಬಿಡ್ತಾರೆ ಅವ್ರು. ಆ ಕಾರಣಕ್ಕಾಗಿ ಇವ್ರೇನೋ ಬೆನ್ನು ಹತ್ತಾರೆ. ಇವತ್ತ ಒಬ್ಬ ಪೊಲೀಸರಿಗೆ ಇಲ್ಲೇನು ನಡೀತೈತೆ ಎಲ್ಲ ಗೊತ್ತಿರ್ತದೆ. ಒಂದು ಮನೆಗೆ ಏಸು ಮಕ್ಕಳದಾವ ಏನದಾವ ಎಲ್ಲ ಗೊತ್ತಿರ್ತದೆ ಬೀಟ್ ಪೊಲೀಸರಿಗೆ. ಮತ್ತು ಇಸ್ಪೇಟ್ ಯಾರು ಆಡಿಸ್ತಾರೆ ಇವ್ರಿಗೆ? ಮಟ್ಕ ಯಾರು ಆಡಿಸ್ತಾರೆ ಇವ್ರಿಗೆ? ಇಸ್ಪೇಟ್ ಆಡ್ಸೋರು ಇವರೇ, ಮಟ್ಕ ಆಡ್ಸೋರು ಇವರೇ, ಹಪ್ತ ತಿನ್ನೋರು ಇವರೇ. ಮ್ಯಾಲಿಂದ ಪ್ರೆಷರ್ ಬರ್ನ ಅವ್ರು ಹಿಡಿದು ಒಂದು ಕೇಸ್ ಮಾಡಿ ಹೋದು ಮತ್ತೆ ಕಂಟಿನ್ಯೂ ಮಾಡಿಸ್ತಾರೆ. ಅದಕ್ಕೆ ಈ ಪೊಲೀಸರು ಏನಂದ್ರೆ ಎಲ್ಲ ಪೊಲೀಸರಿಗೆ ಹೇಳ್ತಾ ಇಲ್ಲ ನಾನು, ಕೆಲವೊಂದೇನು ಲಂಚ ಭಕ್ಷಕರು ಏನದಾರಲ್ಲ ಅಂತ ಲಂಚ ಭಕ್ಷಕರಿಂದ ಇವತ್ತಲ್ಲಿ ಅಮಾನವೀಯ ಕೃತ್ಯ ಆಗಿದೆ. ಅಮಾಯಕರು ಸತ್ತಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕಾಗಿ ಟಿಪ್ಪು ಕ್ರಾಂತಿ ಸೇನೆ ಇವತ್ತೇನದಲ್ಲ ಮಹಿಳೆಯರ ಮಕ್ಕಳ ಜೊತೆ ಇವತ್ತೇನು ಪಾದಯಾತ್ರೆ ಹೊರಟಿದೆ ಬಿಜಾಪುರಿಗೆ. ಇವತ್ತು ನಾವು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದೆವು. ಇವತ್ತು ಇದಕ್ಕಿಂತ ಇನ್ನೂ ಹೆಚ್ಚಿನ ಬೆಂಬಲ ನಾಳೆಂದೂ ಸಿಗ್ತದೆ. ನಾಳೆ ಅದು ಫೈನಲ್ ಆಗ್ತದೆ ಮನವಿ ಕೊಡ್ಲಿಕ್ಕೆ. ಅದಕ್ಕಾಗಿ ಬಂಧುಗಳೇ ನಾವು ಹೇಳೋದು ಒಂದೇ ಮಾತ, ಈ ಜಿಲ್ಲಾಡಳಿತ ಜೀವಂತಿದ್ರೆ, ಇಲ್ಲಿ ರಾಜಕಾರಣಿಗಳು ಜೀವಂತಿದ್ರೆ, ಇಲ್ಲಿ ರಾಜಕಾರಣಿಗಳಿಗೆ ಮಾನವತೆ ಇದ್ರೆ, ಯಾಕಂದ್ರೆ ಪ್ರತಿ ರಾಜಕಾರಣಿಗಳು ಭಾಷಣ ಮಾಡಾಗ ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಅಂತ ಹೆಸರು ತಗೋತಿರಲ್ಲ, ಆ ಹೆಸರಿಗೆ ಬೆಲೆ ಬರ್ಬೇಕಂದ್ರ ಈ ಮಣ್ಣಿನಲ್ಲಿ ಇಂಥ ಕೃತ್ಯ ನಡಿಬಾರ್ದು. ಈ ಮಣ್ಣಲ್ಲಿ ಕೃತ್ಯಗಳು ಇಂಥವು ನಡೆದಾಗ ನೀವು ಯಾವಾಗ ಅವ್ರ ಮೇಲೆ ಕ್ರಮ ತಗೋತಿರಲ್ಲ, ಅವಾಗ ವಿಶ್ವಗುರು ಬಸವಣ್ಣ ಅವ್ರ ಹೆಸರು ಹೇಳಕ್ ಯೋಗ್ಯತೆ ಬರ್ತದೆ. ಇಲ್ಲಾಂದ್ರೆ ಆ ಯೋಗ್ಯತೆ ನಿಮಗೆ ಬರಲ್ಲ. ಯಾಕಂದ್ರೆ ಪಾಪ ಯಾರನ್ನೂ ಬಿಡಲ್ಲ. ಆದ್ರೆ ಇವತ್ತು ಬಿಟ್ಟಿರ್ಬೋದು ನಿಮ್ಗೆ. ಆದ್ರೆ ಆ ಕಣ್ಣೀರ, ಆ ಹೆಣ್ಮಕ್ಳ ಕಣ್ಣೀರ, ಆ ಮಕ್ಕಳ ಕಣ್ಣೀರ ಇವತ್ತ ಯಾರು ಅವ್ರು ಕೊಲೆ ಮಾಡಿರಲ್ಲ ಅವ್ರಿಗೆ ಬಿಡಲ್ಲ, ಯಾರು ಇವ್ರಿಗೆ ರಕ್ಷಣೆ ಮಾಡಕತ್ತಾರಲ್ಲ ಇವ್ರಿಗೆ ಬಿಡಲ್ಲ. ಇವತ್ತ ಕೋರ್ಟ್ನ ಕೇಸ್ 4 ವರ್ಷ ನಡಿಬಹುದು, ಆದ್ರೆ ಮ್ಯಾಲೇನ್ ಕೇಸ 4 ತಿಂಗಳ ಫೈನಲ್ ಆಗ್ತದ. ನಾನೇ ಅಂದವ್ರೆಲ್ಲ ಹೋಗ್ಯಾರ. ದೇವನಾಯ್ಕ 12 ವರ್ಷಕ್ಕ, ದೇವನಾಯ್ಕ 12 ವರ್ಷ ನಾನೇ ಅಂದವ್ರು ಹೋಗ್ಯಾರ. ಆದ್ರೆ ಈ ಕೊಲೆಗೆ ಕಾರಣ ಆದವರು ಖಂಡಿತ ಮಾಜಿ ಆಗ್ತಾರೆ, ಖಂಡಿತ ಮಾಡ್ತಿರ್ತಾರೆ. ಇವ್ರಿಗೆ ನ್ಯಾಯ ಸಿಗಬೇಕು. ಈ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಜಿಲ್ಲಾಡಳಿತ ಸ್ಪಂದನೆ ಮಾಡಬೇಕು. ರಾಜ್ಯ ಸರ್ಕಾರ ಇವ್ರ ಕುಟುಂಬ ಕಣ್ಣೀರಿಗೆ ಒರೆಸುವಂತ ಕೆಲಸ ಮಾಡಬೇಕು. 50 ಲಕ್ಷ ಪರಿಹಾರ ಕೊಡಬೇಕು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಉದ್ಯೋಗ ಏನು ಅವ್ರಿಗೆ ಏನದಲ್ಲ ಆರ್ಥಿಕ ರಕ್ಷಣೆ ಕೊಡಬೇಕು. ಇಲ್ಲಿ ಹೋದ್ರೆ ಈ ಹೋರಾಟ ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ಇವತ್ತೇನದ ತವರು ಪರಿವಾರ ಹಿತರಕ್ಷಣಾ ಸಮಿತಿ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. शिवाजी मटका और मच्छी का धंधा करते थे। मच्छी छोड़ने झाले गए थे। 4 बजे जाते थे उन्होंने, 6 बजे छोड़ के आते थे झाले। उस दिन 4 बजे गई सर हमारे सामने छोक उन्होंने मच्छी झाले छोड़ को नहीं चाहे नहीं आने में आ आएंगे तब आएंगे कोले थे में बैठे। 7 बजे सब जने बोलने लगे वो मच्छी झाले छोड़ने गए साले क्या बोट क्या पलटी हो पत्ते खेलने वाले आग चढ़ने कुछ वजन हो डूब को पड़ी हाँ ह्यों करने लगे। नहीं हमारे देवर रोज डेली जाने वाले ऐसा नहीं करे शिंगे कर हमें चुप ऐसा समझे थे। बाद में क्या है वो दूसरे दिन तीसरे दिन मालूम पड़ा इनको निकाले बाद में
यो हो को उन्हों ये करिए हम ना जरा क्या तो जीवदान दो बच्चा सालन स्कूलां को फ्री करो उसकी औरत काम भी बाहर जाती नहीं उसे जरा क्या भी गवर्नमेंट जॉब दिलाओ रखती हमें तट्टाशी समझती रोज पानी जरा को घर का परिस्थिति देखो उन्होंने मर को गए उन्हें क्या करना बच्चा के लिए को मच्छी छोड़ने जाने वाले मर्दे और डेली नहीं मिली सब कौन भी उन्होंने आग 3 लाख रुपए दे गई साहब उसमें बच्चा का साला सिखाना उन्हें अपने पेट चलाना घर के छत डाल लेना तगड़ा काट को तगड़ा तो डालना क्या नहीं उन्हें अब उसमें क्या पेट चलाना क्या बच्चा का साला सिखाना क्या उन्हें ये करना देखो घर का सुधार लेना ससुरे है ही उनके भी नड़दा देवरा उसके कहने आना जाना उन्होंने नन्हे उनके पास सास ससुरे है अब 2 बच्चे उन्हें नन्ही जानो मेरा नाम गुलजार बानू काशिम साहब वालीकर ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ.